ವಿಜಯಪುರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ್ದು, ಒಂದು ಮಗು ಸದ್ಯ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದೆ. ಮಹೇಂದ್ರ XUV 300 ಕಾರ್ ಇದಾಗಿದ್ದು, ಕಂಟೈನರ್ ಮತ್ತು ಖಾಸಗಿ ಬಸ್ ಮಧ್ಯೆ ಅಪಘಾತ ಸಂಭವಿಸಿದೆ. ಕಾರ್ನಲ್ಲಿದ್ದ 4 ಸೇರಿದಂತೆ ಒಟ್ಟು 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಅಪಘಾತದ ರಭಸಕ್ಕೆ ಮೃತದೇಹ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ದೃಶ್ಯಗಳು ಕೂಡ ಕಾಣಸಿಕ್ಕುತ್ತೆ. ಮನಗುಳಿ ಪಟ್ಟಣದ ಬಳಿ NH50ಯಲ್ಲಿ ಈ ಘಟನೆ ಸಂಭವಿಸಿರೋದು. ಕಾರ್ನಲ್ಲಿ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ದ ಹೊತ್ನಲ್ಲಿ ಈ ಅಪಘಾತ ಸಂಭವಿಸಿದೆ. ಅಪಘಾತಕ್ಕೆ ಆಂಧ್ರಪ್ರದೇಶ ಮೂಲದ ಕುಟುಂಬ ಬಲಿಯಾಗಿದೆ. ಕಾರು ಚಾಲಕ ವಿಕಾಸ್ ಹೊರ್ತಿ, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್, ಪತ್ನಿ ಪವಿತ್ರ, ಅಭಿರಾಮ್, ಜೋಷ್ನಾ ಮೃತರು ಅಂತ ಗುರುತಿಸಲಾಗಿದೆ. ಅದೃಷ್ಟವಶಾತ್ 10 ವರ್ಷದ ಬಾಲಕ ಪ್ರವೀಣ್ ಕಾರ್ನಲ್ಲೇ ಬದುಕುಳಿದಿದ್ದಾನೆ. ಸಣ್ಣ ಪುಟ್ಟ ಗಾಯಗಳಾಗಿದೆ. ಆತನಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಹೇಗಾಗಿದೆ ಈ ಘಟನೆ ಅಂತಂದರೆ, ಒಂದು ಕಡೆಯಿಂದ ಕಾರ್ ಬರ್ತಾ ಇದೆ, ನಿಯಂತ್ರಣ ತಪ್ಪಿದೆ, ಮಗದೊಂದು ದಿಕ್ಕಿಗೆ ಕಾರು ಬಂದು ಶಿಫ್ಟ್ ಆಗಿದೆ. ಅದಾದ ನಂತರದಲ್ಲಿ ಕಂಟೈನರ್ಗೆ ಹೊಡೆದಿದೆ, ಬಸ್ಗೆ ಹೊಡೆದಿದೆ. ಹೊಡೆದಂತಹ ಫೋರ್ಸ್ಗೆ ಕಾರ್ನ ಮುಂಭಾಗ ನಜ್ಜುಗುಜ್ಜಾಗಿದೆ. ಕಾರ್ನಲ್ಲಿದ್ದಂತಹ ಅಷ್ಟೂ ಮಂದಿಯ ಪೈಕಿ ಒಂದು ಮಗು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಡೆತ್ ಆಗಿದ್ದಾರೆ. ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಅಂತ ಎಲ್ಲರೂ ಕೂಡ ಹೊರಟಿದ್ರು ಬೆಳಗಿನ ಜಾವ. ಆಂಧ್ರಪ್ರದೇಶ ಮೂಲದ ಕುಟುಂಬ ಇದಾಗಿದೆ. ಕಾರು ಚಾಲಕ ವಿಕಾಸ್ ಹೊರ್ತಿ, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್ ಮಗ ಅಭಿರಾಮ್, ಮಗಳು ಜೋಸ್ನಾ, ಬಸ್ ಚಾಲಕ ಮೃತರಾಗಿದ್ದಾರೆ. ಅದೃಷ್ಟವಶಾತ್ 10 ವರ್ಷದ ಬಾಲಕ ಪ್ರವೀಣ್ ಕಾರ್ನಲ್ಲಿ ಸೇಫ್ ಆಗಿದ್ದಾನೆ. ಕಾರ್ನಲ್ಲಿ ಅವರೆಲ್ಲರೂ ಕೂಡ ಮುರುಡೇಶ್ವರಕ್ಕೆ ತೆರಳುತ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಈ ಘಟನೆಯಲ್ಲಿ ಕೇವಲ ಕಾರ್ನಲ್ಲಿದ್ದಂಥವ್ರು ಮಾತ್ರ ಅಲ್ಲ, ಬಸ್ಗೆ ಆಕ್ಸಿಡೆಂಟ್ ಆಗಿದ್ರಿಂದ ಬಸ್ನ ಮುಂಭಾಗ ಏನಾಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಆ ಬಸ್ನ ಚಾಲಕ ಕೂಡ ಡೆತ್ ಆಗಿದೆ. ಬೆಳಗ್ಗೆ ವಿಜಯಪುರದಲ್ಲಿ ಏನು ಅಂತಂದರೆ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ನೀವು ನೋಡ್ತಿರ್ಬೋದು, ವಿಜಯಪುರ ಜಿಲ್ಲೆಯ ಬರುವಂಥ ಏನು ಮನಗುಳಿ ಕ್ರಾಸ್ ಬರ್ತದೆ, ಆ ಮನಗುಳಿ ಕ್ರಾಸ್ ಬಳಿ ಒಂದು ಈ ಅಪಘಾತ ಸಂಭವಿಸಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಕಂಟೈನರ್ ಸಂಪೂರ್ಣವಾಗಿ ಪಲ್ಟಿಯಾಗಿದೆ ಅಂತ ಹೇಳಿ. ಮೊದಲನೇದಾಗಿ ಏನು ಅಂತಂದರೆ, ಸೊಲ್ಲಾಪುರ ಕಡೆ ಹತ್ತ ಅಂದರೆ ಬೆಂಗಳೂರು ರೋಡಿಂದ ಸೊಲ್ಲಾಪುರ ಕಡೆ ಹತ್ತ ಹೊರಟಿದಂಥ ಏನು ಬುಲೆರೋ ಇತ್ತು, ಆ ಬುಲೆರೋ ನೇರವಾಗಿ ಏನು ಅಂತಂದರೆ ಬಂದು ಒಂದು ಡಿಕ್ಕಿ ಆಗಿದೆ VRL ಬಸ್ಸಿಗೆ. ಅದಾದ ನಂತರ VRL ಬಸ್ ಏನಿತ್ತು ಅದು ಏನು ರಸ್ತೆ ಪಕ್ಕದಲ್ಲಿ ನಿಂತಹ ಏನು ಕಂಟೈನರ್ ಇತ್ತು, ಆ ಕಂಟೈನರ್ಗೆ ಗುದ್ದಿದೆ. ಆ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಕಂಟೈನರ್ ಸಂಪೂರ್ಣವಾಗಿ ಪಲ್ಟಿ ಆಗಿದೆ. ಇನ್ನು ನೀವು ನೋಡ್ತಿರ್ಬೋದು VRL ಬಸ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಸ್ನ ಚಾಲಕನಿಂದ ಪ್ರಮುಖವಾಗಿ ಬಸ್ನ ಚಾಲಕನಿಗೆ ಏನೋ ಬಂದು ಅದು ಡಿಕ್ಕಿ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಬಸ್ಗೆ ಜಖಮ್ ಆಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಪ್ರಮುಖವಾಗಿ ಏನಂದರೆ ಬಸ್ ಡ್ರೈವರ್ ಏನಿದ್ದಾನೆ, ಬಸ್ ಡ್ರೈವರ್ಗೆ ಏನು ಕೂತಿದ್ದ, ಆ ಬಸ್ ಡ್ರೈವರ್ಗೆ ಗುದ್ದಿದೆ. ಆ ಕಾರಣಕ್ಕಾಗಿಯೇ ಬಸ್ ಡ್ರೈವರ್ ಚಾಲಕ ಏನಿದ್ದಾನೆ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂತ ಕೂಡ ಮಾಹಿತಿ ಇದೆ. ಒಟ್ಟಿನಲ್ಲಿ ಏನು ಅಂತಂದ್ರೆ ಏನು ಅಪಘಾತ ಸಂಭವಿಸಿದೆ, ಅಪಘಾತದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಪಲ್ಟಿ ಆಗಿದೆ ಕಂಟೈನರ್. ಈ ಕಂಟೈನರ್ಗೆ ಏನಂತಂದರೆ ಬಂದಿದ್ದು VRL ಗುದ್ದುತ್ತೆ, ಅದಾದ ನಂತರ ಕಂಟೈನರ್ ಪಲ್ಟಿ ಆಗಿದೆ. ಇನ್ನು ಪ್ರಮುಖವಾಗಿ ಏನು ಅಂತಂದರೆ ನೀವು ನೋಡ್ತಿರ್ಬೋದು ಎಲ್ಲ ಜನರು ಕೂಡ ನೆರೆದಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಏನು ಅಪಘಾತ ಸಂಭವಿಸಿದೆ ಸ್ಥಳದಲ್ಲಿದ್ದಂಥ ಏನು ಮೃತದೇಹಗಳಿದ್ವು ಎಲ್ಲವೂ ಕೂಡ ಶಿಫ್ಟ್ ಮಾಡಲಾಗಿದೆ ಈಗ ಜಿಲ್ಲಾ ಆಸ್ಪತ್ರೆಗೆ. ಅದರ ಜೊತೆಗೆ ಏನು ಅಂತಂದರೆ ಈ ಬುಲೆರೋ ವಾಹನ ಏನಿದೆ, ಆ ಬುಲೆರೋ ವಾಹನದೇ ಮೊದಲನೇದಾಗಿ ತಪ್ಪು ಅಂತ ಪ್ರಾಥಮಿಕ ಏನೋ ಒಂದು ತನಿಖೆ ಇದೆ, ಅದರಲ್ಲಿ ತಿಳಿದು ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಬುಲೆರೋ ವಾಹನ ಏನು ಅಂತಂದರೆ ಡಿವೈಡರ್ನ ದಾಟಿ ಬಂದು VRLಗೆ ಗುದ್ದುತ್ತೆ. ಆ ಗುದ್ದಿದ ನಂತರ VRL ಬಸ್ ಹೋಗಿ ಕಂಟೈನರ್ಗೆ ಗುದ್ದುತ್ತೆ. ಈ ರೀತಿ ಒಂದು ಅಪಘಾತ ಸಂಭವಿಸಿದೆ. ಇನ್ನು ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಬುಲೆರೋ ವಾಹನ ಏನಿದೆ ಸಂಪೂರ್ಣವಾಗಿ ಏನಂದರೆ ಜಖಮ್ಗೊಂಡಿದೆ. ಈ ರೀತಿ ಬುಲೆರೋ ವಾಹನದಲ್ಲಿದ್ದಂಥ ಏನು 6 ಜನ ಒಟ್ಟಿದ್ರು, ಒಂದು ಮಗುನ ಸೇರಿಸಿ ಅದರಲ್ಲಿ 5 ಜನರು ಏನಂದರೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಮಗು ಏನಿದೆ ಆ ಮಗುಗೂ ಉಳ್ಕೊಂಡಿದೆ ಅನ್ನೋ ಮಾಹಿತಿ ಇದೆ. ಮಗುನ ಈಗ ಏನು ಅಂದರೆ ಸದ್ಯಕ್ಕೆ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಮತ್ತು ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಇನ್ನು ಉಳಿದಂತೆ ಏನು ಅಂದರೆ VRL ಬಸ್ ಇದ್ದಂಥವರು ಸೇರಿದಂತೆ ಅನೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆ ಗಾಯಾಳುಗಳನ್ನೆಲ್ಲರೂ ಕೂಡ ಏನಂತಂದರೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಟ್ಟಿನಲ್ಲಿ ಏನು ಅಂತಂದರೆ ಏನು ಅಪಘಾತ ನಡೆದಿದೆ, ಈ ಸಂಭವಿಸಿದ ಅಪಘಾತ ಬೆಳಗ್ಗೆ 7 ಗಂಟೆ ಸುಮಾರಿಗೆ ನಡೆದು ಅನ್ನೋ ಮಾಹಿತಿ ಇದೆ. ಇದರ ಹಿನ್ನೆಲೆ ಸ್ಥಳಕ್ಕೆ ಕೂಡ ಈಗ SP ಅವರು ಸೇರಿದಂತೆ ಪೊಲೀಸ್ ಇಲಾಖೆ ಬಂದು ತನಿಖೆನ ಮುಂದುವರಿಸಿದ್ದಾರೆ ಮತ್ತು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಇವತ್ತಿನ ದಿನ ಬೆಳಗ್ಗೆ ಸುಮಾರು 6:15ರಿಂದ 6:30 ಮಧ್ಯದಲ್ಲಿ ಈ ನಮ್ಮ ಮನಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈ ನ್ಯಾಷನಲ್ ಹೈವೇಯಲ್ಲಿ ಈ SUV 300 ಮಹೀಂದ್ರ ವೆಹಿಕಲ್ಲು ಅವರು ಹೊರ್ತಿಯಿಂದ ಹೋಗಿದ್ದರು. ಹೊರ್ತಿಯಿಂದ ಮುರುಡೇಶ್ವರ ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇದೆ. ಅವರು ಅರ್ಲಿ ಮಾರ್ನಿಂಗ್ ವಾಪಸ್ಸು ಹೊರ್ತಿಗೆ ಹೋಗ್ತಿರ್ಬೇಕಾದ್ರೆ ಈ ಡ್ರೈವರ್ಗೆ ಮೋಸ್ಟ್ ಪ್ರಾಬಲಿ ಅವನಿಗೆ ನಿದ್ದೆ ಬಂದಿದ್ದು ಏನೋ ಗೊತ್ತಿಲ್ಲ, ಹೈವೇಲಿದ್ದಂಥ ಮೀಡಿಯನನ್ನು ಜಂಪ್ ಮಾಡಿಬಿಟ್ಟು ಅಪೋಸಿಟ್ ಡೈರೆಕ್ಷನ್ದಲ್ಲಿ ಬರ್ತಾ ಇದ್ದಂತಹ VRL ಬಸ್ಸು, ಆ VRL ಬಸ್ಸು ನಿನ್ನೆ ಸಾಯಂಕಾಲ ಮುಂಬೈ 4 ಗಂಟೆಗೆ ಬಿಟ್ಟು ಬಳ್ಳಾರಿಗೆ ಹೋಗುವಂಥ ಬಸ್ಸು. ಸೊ ಅಪೋಸಿಟ್ ಬರ್ತಾ ಇರುವಂಥ ಬಸ್ಸಿಗೆ ಡಿಕ್ಕಿ ಹೊಡೆದಿದ್ದಾನೆ.
ಅದರಿಂದಾಗಿ ವೆಹಿಕಲ್ಲು ಡ್ರ್ಯಾಗ್ ಆಗಿದೆ. ಅದೇ ರೀತಿ VRL ಬಸ್ಸಿಗೆ ಡಿಕ್ಕಿ ಆದಮೇಲೆ ಮುಂದೆ ಏನಿದು ಕಂಟೈನರ್ ವೆಹಿಕಲ್ ನಿಂತಿದೆ, ಅದು ಗುಜರಾತ್ ಟು ಬೆಂಗಳೂರು ಹೋಗುವಂಥ ವೆಹಿಕಲ್ಲು. ಸೊ ಆ ಕಂಟೈನರ್ ವೆಹಿಕಲ್ಗೆ ಹಿಂದ್ಗಡೆ ಅಂತ ಟಚ್ ಆಗಿದೆ. ಸೊ ಹಾಗಾಗಿ ಕಂಟೈನರ್ ವೆಹಿಕಲ್ಲು ಕೂಡ ಪಲ್ಟಿ ಆಗಿದೆ. ಬಟ್ ಅದರಲ್ಲಿದ್ದಂಥ ಡ್ರೈವರು ಕ್ಲೀನರ್ಗೆ ಏನು ಸಮಸ್ಯೆ ಆಗಿಲ್ಲ. VRL ವೆಹಿಕಲ್ದಿಂದ ಏನು ಟಚ್ ಆಗಿರೋದ್ರಿಂದ ಕಂಟೈನರ್ಗೆ VRL ಡ್ರೈವರ್ಗೆ ಇಂಜುರೀಸ್ ಆಗಿತ್ತು. ಆಮೇಲೆ ಆತನನ್ನು ವೆಹಿಕಲ್ಲಿಂದ ತೆಗೆದುಬಿಟ್ಟು ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಹಾಸ್ಪಿಟಲಲ್ಲಿ ಡೆತ್ ಆಗಿದೆ. ಬೊಲೆರೋದಲ್ಲಿ ಒಟ್ಟು 6 ಜನ ಟ್ರಾವೆಲ್ ಮಾಡ್ತಾಯಿದ್ರು. ಇವರು ಹೊರತಿಯಿಂದ ಮುರುಡೇಶ್ವರಕ್ಕೆ